ಬ್ರೇಕ್ನ ನಂತರ ಈ ಭೂಮಿ ಆಬಾನು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ನನ್ನ ಜೊತೆ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಬರೆದಂಥ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಸರ್, ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ನಿಮ್ಮ ಮೊದಲನೇ ಚಿತ್ರ ತೆರೆ ಕಾಣ್ತಾ ಇದೆ. ಈ ವರ್ಷದ ಮೊದಲನೇ ಚಿತ್ರ ಹೇಗನ್ನಿಸ್ತಾ ಇದೆ? ಈಗಾಗಲೇ ಅಜಿತ್ ಅವರು ಹೇಳಿದ ಹಾಗೆ ಈ ಚಿತ್ರವನ್ನು ತುಂಬ ಕಷ್ಟಪಟ್ಟು, ಆದರೆ ತುಂಬ ಇಷ್ಟಪಟ್ಟು, ತುಂಬ ಪ್ರೀತಿಯಿಂದ ಮಾಡಿದ್ವಿ. 2012 ಪೂರ್ತಿ ನಾವು ಪಟ್ಟ ಶ್ರಮ ಏನಿದೆ ಅದರ ಫಲವನ್ನು 2013ರಲ್ಲಿ ಅದು ಮೊದಲನೇ ಚಿತ್ರವಾಗಿ ಬರ್ತಾ ಇರೋದು ನಿಜಕ್ಕೂ ತುಂಬ ಸಂತೋಷ ತಂದಿದೆ. ನಾನು ಕೇಳ್ಪಟ್ಟಿದ್ದೆ ನಿಮ್ಮದು ಏನೋ ಕನಸಿತ್ತು ಅಂತ, ಈ ಥರ ಮಾಡಬೇಕು ಅಂತ. ಏನು ಕನಸದು ನಿಮ್ಮದು, ನಿಮ್ಮ ಸ್ನೇಹಿತರದ್ದು ಒಂದು ಕನಸಿತ್ತು ಅಂತ? ಸತ್ಯ. ನಾವು 3 ಜನ ಎಂಜಿನಿಯರಿಂಗ್ ಓದುವಾಗ 3 ಜನ ಸಾಹಿತ್ಯಾಸಕ್ತರು, 3 ಜನ ಎಂಜಿನಿಯರಿಂಗ್ ಕಾಲೇಜಲ್ಲಿ ಡ್ರಾಮಾಗಳು, ಸ್ಕಿಟ್ಗಳು ಈ ಥರ ಎಲ್ಲ ಬರೆದು ಡೈರೆಕ್ಟ್ ಮಾಡೋದು, ಪ್ಲೇ ಮಾಡೋದು ಎಲ್ಲ ಮಾಡ್ತಾಯಿದ್ವಿ. ಬಟ್ ಅದರಲ್ಲಿ ಒಬ್ಬ ಇ ವಾಸ್ ಫ್ರಮ್ ಅ ವೆಲ್ ಟು ಡೂ ಫ್ಯಾಮಿಲಿ. ನಾನು ಮತ್ತು ಇನ್ನೊಬ್ಬ ಪ್ರಭು ಅಂತೇಳಿ, ನಾವು ಈಸ್ ಇನ್ ಕ್ಯಾಲಿಫೋರ್ನಿಯಾ. ಅರುಣ್ ಅಂತ ಅಟ್ಲಾಂಟಾದಲ್ಲಿದ್ದಾನೆ. ಪ್ರಭು ಮೆಕ್ಯಾನಿಕಲ್ ಇಂಜಿನಿಯರ್, ವೆರಾಸ್ ಅರುಣ್ ಇಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ನಾವು 3 ಜನರೂ ಸಹ ಈ ನಾಟಕಗಳು ಇವೆಲ್ಲ ಮಾಡುವಂಥ ಟೈಮಲ್ಲಿ ಬೈ ಚಾನ್ಸ್ ನಾವು ವೆಲ್ ಸೆಟ್ಲ್ ಆಗಿ ಲೈಫಲ್ಲಿ ಒಂದು ನೆಮ್ಮದಿ ಬದುಕಿನ ನೆಲೆಯನ್ನು ಕಂಡುಕೊಂಡಾಗ ನಾವು ನಮ್ಮದೇ ಆದ ಒಂದು ಕಂಪನಿಯನ್ನು ಸೃಷ್ಟಿ ದ ಕ್ರಿಯೇಷನ್ ಅಂತ ಹೆಸರಿಗೆ ಬಂತು. ಬಟ್ ಆಗ ಒಂದು ಕಂಪನಿಯನ್ನು ಕ್ರಿಯೇಟ್ ಮಾಡಬೇಕು ಮತ್ತು ಅದರ ಕೆಳಗಡೆ ನಮ್ಮಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳನ್ನು ಸ್ಕ್ರೀನ್ ಮೇಲೆ ತರಬೇಕು ಅಂತ. ಬಿಕಾಸ್ ಆ್ಯಸ್ ಯು ನೋ, ವಿಷುವಲ್ ಮೀಡಿಯಾ ಹ್ಯಾಸ್ ಗಾಟ್ ಎ ಗ್ರೇಟ್ ಇಂಪ್ಯಾಕ್ಟ್ ಆನ್ ದ ಮಾಸ್. ಸೊ ನಮ್ಮ ಕಥೆಗಳನ್ನಾಗಲಿ ಕವನಗಳನ್ನಾಗಲಿ ಪ್ರಿಂಟ್ ಮೀಡಿಯಾದಲ್ಲಿ ತರೋದಕ್ಕಿಂತ ವಿಷುವಲ್ ಮೀಡಿಯಾದಲ್ಲಿ ತಂದರೆ ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಅನ್ನುವಂಥ ಒಂದು ಭಾವನೆಯನ್ನು ಇಟ್ಕೊಂಡು ಮತ್ತು ಇಂಥ ಒಂದು ಕಂಪನಿಯನ್ನು ಹುಟ್ಟು ಹಾಕಬೇಕು. ಅದ್ರ ಮೂಲಕ ಕನ್ನಡ ಚಿತ್ರರಂಗಕ್ಕೆ ತುಂಬ ಸದಭಿರುಚಿಯ ಕಥೆಗಳನ್ನು ಇಟ್ಕೊಂಡು ಸಿನಿಮಾಗಳನ್ನ ಮಾಡಬೇಕು ಅಂತಂತೇಳಿ ಪ್ರಯತ್ನಪಟ್ಟು ಇವತ್ತು ಅದರಲ್ಲಿ ನಾವು ಯಶಸ್ಸನ್ನು ಕಾಣ್ತಾ ಇದ್ದೀವಿ. ಸಂಭಾಷಣೆ, ಸಾಹಿತ್ಯ ಇದೆಲ್ಲ ಮೊದಲಿಂದ ನೀವು ಟಚಲ್ಲಿದ್ದಿರಿ? ಖಂಡಿತ. ನಾನು ಕಾಲೇಜ್ ಡೇಸಿಂದನೂ ಮ್ಯಾಗ್ಝಿನ್ಸ್ಗೆ ಕಥೆಗಳನ್ನ ಬರಿತಾ ಇದ್ದೆ, ಕವನಗಳನ್ನ ಬರಿತಾ ಇದ್ದೆ, ಲೇಖನಗಳು ಬರಿತಾ ಇದ್ದೆ. ಮತ್ತು ನಾನು ಈಗಾಗಲೇ ಹೇಳಿದಾಗೆ ಸ್ಕೂಲ್ ಡೇಸಿಂದನೂ ನಾಟಕಗಳನ್ನ ನಾನೇ ಬರೆದು ಇವನ್ ಕಾಲೇಜ್ ಡೇಸಲ್ಲೂ ಸಹ ಡೈರೆಕ್ಟ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಅದು ಬಾಲ್ಯದಿಂದಲೇ ಬಂದ ಗೀಳು ಅಂತ ಹೇಳ್ಬೋದು. ಅಜಿತ್, ಇದು ಟೋಟಲ್ ರೊಮ್ಯಾಂಟಿಕ್ ಲವ್ ಸ್ಟೋರಿನಾ, ಆ್ಯಕ್ಷನ್ ಇದೆಯಾ? ಕಂಪ್ಲೀಟ್ ಯೂತ್ಫುಲ್ ಸಿನಿಮಾ. ಯೂತ್ಫುಲ್ ಅಷ್ಟೇ. ಯಾಕೆಂದರೆ ಇವರಿಬ್ಬರು ಏಜ್ ಗ್ರೂಪ್ ಹಂಗಿದೆ. ಸೊ ಭೂಮಿ ಬಾನು ಏನಿದಾರೋ ಕಂಪ್ಲೀಟ್ ಯಂಗ್ ಕಪಲ್ ಅವರು. ಸೊ ಪ್ರೀತಿ ಮತ್ತು ಒಂದು ಜರ್ನಿ ಇವರಿಬ್ಬರದು. ಸೊ ಭೂಮಿ ಬಾನೋದು ಹೇಗೆ ಒಂದು ಜೀವನ ಒಂದು ಅಷ್ಟು ಟೈಮಲ್ಲಿ ನಡೆಯುತ್ತೆ, ಅದನ್ನು ಈ ಸಿನಿಮಾದಲ್ಲಿ ಪ್ರೆಸೆಂಟ್ ಮಾಡಿದ್ವಿ. ಅವ್ರ ಲೈಫಲ್ಲಿ ಏನೇನು ಇನ್ಸಿಡೆಂಟ್ಸ್ ನಡೆಯುತ್ತೋ, ಸೊ ಎಲ್ಲ ಒಂದು ಯೂತ್ ಆ ಏಜ್ ಇದೆ ಗೊತ್ತಾ, ಆ ಏಜಲ್ಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ಸ್. ಸೊ ನೋ ಇಮ್ಯಾಜಿನರಿ ಏನೂ ಇಲ್ಲ. ಸೊ ರೆಗ್ಯುಲರಾಗಿ ನಡೆಯುವಂಥದ್ದು. ಬಟ್ ಎಲ್ಲೋ ಒಂದು ಕಡೆ ನಾವು ಎಲ್ಲ ಕಡೆ ಸಿನಿಮಾದಲ್ಲಿ ಹೇಳಿರ್ತಾರೆ, ಕೆಲವು ಬಿಟ್ಟಿರೋಂಥ ವಿಷಯ ಇದೆಯಲ್ಲ, ಅದನ್ನು ಇಲ್ಲಿ ಹೇಳಕ್ಕೆ ಟ್ರೈ ಮಾಡಿದ್ವಿ ಈ ಸಿನಿಮಾದಲ್ಲಿ. ಓಕೆ ಅಜಿತ್, ಆದಷ್ಟು ಬೇಗ ಭೂಮಿ ಬಂದು ಬಾನನ್ನ ಸೇರಲಿ ಅಂತ ಕೇಳ್ಕೊತೀವಿ. ಇವತ್ತು ಅವ್ರನ್ನ ಬಿಟ್ಬಿಟ್ಟು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಈ ವರ್ಷದ ಮೊದಲನೇ ಚಿತ್ರ ತೆರೆ ಕಾಣ್ತಿದೆ. ನಿಮ್ಗೆ ಒಳ್ಳೇದಾಗಲಿ ಸರ್, ನಿಮಗೂ ಸಹ ಒಳ್ಳೇದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಓಕೆ, ಈ ವಾರ ದೊಡ್ಡ ದೊಡ್ಡ ಚಿತ್ರಗಳು ತೆರೆ ಕಾಣ್ತಾ ಇವೆ. ಅದರಲ್ಲಿ ನಮ್ಮ ಸ್ಯಾಂಡಲ್ವುಡ್ನಲ್ಲಿ 4 ಚಿತ್ರಗಳು ತೆರೆ ಕಾಣ್ತಿವೆ. ಅದರಲ್ಲಿ ಒಂದು ಈ ಭೂಮಿ ಆಬಾನು. ಸೊ ಬೇರೆ ಭಾಷೆಗಳಿಗಿಂತ ಹೆಚ್ಚಾಗಿ ಕನ್ನಡ ಚಿತ್ರಗಳಿಗೆ ಸ್ವಲ್ಪ ಪ್ರಾಮುಖ್ಯತೆ ಕೊಟ್ಟು ನಮ್ಮ ಕನ್ನಡ ಚಿತ್ರಗಳನ್ನು ಗೆಲ್ಲಿಸಿ ಅಂತ ಹೇಳ್ತಾ ಈ ಸಿನಿಮಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.